ಸಾರದ ಈ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋವನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿರುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ, ಇನ್ನೇನು ಬೇಸಿಗೆ ರಜಾ ಆರಂಭ ಆಗುತ್ತೆ. ಮಕ್ಕಳನ್ನ ಹೇಗೆ ಎಂಗೇಜ್ ಮಾಡೋದು, ಖುಷಿಯಾಗಿ ಮಕ್ಕಳು ಒಂದ್ 2 ತಿಂಗಳು ರಜಾನ ಹೇಗ್ ಕಳಿಯೋದು ಅನ್ನೋದು ಎಲ್ಲ ಪೋಷಕರ ಚಿಂತೆ ಆಗಿರುತ್ತೆ. ಅದರ ಒಂದು ಸಂಬಂಧಪಟ್ಟಂತ ವಿಡಿಯೋ ಇದಾಗಿರುತ್ತೆ. ಮೊದ್ಲಿಗೆ ಬೇಸಿಗೆ ರಜಾ ಯಾಕೆ ಕೊಡ್ತಾರೆ ಅಂತ ನಮ್ಮೆಲ್ರಿಗೂ ಗೊತ್ತು. ಸೂರ್ಯನ ತಾಪ ಅಷ್ಟಿರುತ್ತೆ, ಅವನ ಕೋಪ ತಡ್ಕೊಳ್ಬೇಕು ಅಂದ್ರೆ ಸಾಮಾನ್ಯದ ಕೆಲಸ ಅಲ್ಲ. ಸೊ ಹಾಗಾಗಿ ಮಕ್ಕಳು ಆ ಬಿಸಿಗೆ ಸ್ಕೂಲಲ್ಲಿ ಕಳಿಯೋದ್ ಬೇಡ. 1-2 ತಿಂಗಳು ಅವರು ವರ್ಷ ಪೂರ್ತಿ ಅವರು ಏನ್ ಮಾಡಿರ್ತಾರೆ, ತಮ್ಮ ಶಿಕ್ಷಣ ಪಡ್ಕೊಳ್ಳೋದ್ರಲ್ಲಿ ಹೋಮ್ ವರ್ಕ್, ಎಕ್ಸಾಮು, ಪಾಠ ಇದ್ರಲ್ಲಿ 1 ವರ್ಷ ಕಳೆದಿರ್ತಾರೆ. ಜಸ್ಟ್ 2 months ಅವರು ರಿಲ್ಯಾಕ್ಸ್ ಆಗಿರ್ಲಿ, ಖುಷಿಯಾಗಿ ಮನೆಯಲ್ಲೂ ಕಳೀಲಿ, ಅವರ ಇಷ್ಟದ ಕೆಲಸಗಳನ್ನ ಮಾಡ್ಲಿ ಅಂತ ಹೇಳಿ 2 months ರಜಾ ಕೊಟ್ಟಿರ್ತಾರೆ. ಸೊ ನಾವು ಪೋಷಕರು ಮೊದಲಿಗೆ ತಿಳ್ಕೋಬೇಕು, ನಮ್ಮ ಮಕ್ಕಳನ್ನ ಹೇಗೆ ರಜದಲ್ಲಿ ತುಂಬಾ ಖುಷಿಯಾಗಿ ಕಳಿಸೋದು ಅಂತ. ಇನ್ನೊಂದು ತಿಳ್ಕೋಬೇಕು, ಬೇಸಿಗೆ ರಜಾ ಯಾಕಪ್ಪ ಬಂತು, ನಮ್ಮ ಅಮ್ಮನ ಹತ್ರ ಬೈಸ್ಕೋಬೇಕು, ಕಿರಿಕಿರಿ ಮಾಡ್ತಿರ್ತಾರೆ, ಕೂಗಾಡ್ತಾರೆ, ಅದಕ್ಕಿಂತ ಸ್ಕೂಲೇ ಬೆಟರ್ ಇತ್ತು ಅನ್ನುವ ಅನುಭವವನ್ನ ಮಾತ್ರ ನಾವು ಕೊಡೋದ್ ಬೇಡ. ಚೆನ್ನಾಗಿ ಕಳಿಸ್ತೀವೋ ಬಿಡ್ತೀವೋ, ಆದ್ರೆ ಸ್ಕೂಲೇ ಚೆನ್ನಾಗಿತ್ತು, ರಜಾ ಯಾಕೆ ಬಂತು ಅನ್ನೋ ಪರಿಸ್ಥಿತಿನ ನಾವು ತಡೋದ್ ಬೇಡ. ಓಕೆ, ಈಗ ಹೇಗೆ ಎಂಗೇಜ್ ಇಡೋದು? ಇದರಲ್ಲಿ 2-3 ಕೆಟಗರಿಯ ಮಕ್ಳು ಬರ್ತಾರೆ. ಅತಿ ಚಿಕ್ಕ ಮಕ್ಳು, ಸ್ವಲ್ಪ ಮಧ್ಯದ ಮಕ್ಳು, ಸ್ವಲ್ಪ ದೊಡ್ಡ ಮಕ್ಳು. ಈಗ ಗೊತ್ತಲ್ಲ ನಿಮ್ಗೆ, ಅವ್ರನ್ನ ಎಕ್ಸಾಮ್ ಆಗ್ತಾ ಬೇರೆದಕ್ಕೆ ಕಳಿಸ್ತಾ ಇರ್ತಾರೆ, ಮತ್ತೆ ಓದ್ಕೊ ಮಾಡು ಅಂತ ಹೇಳಿ ಕಳಿಸ್ತಾರೆ. ಅದು ಅವರವರ ಇಷ್ಟಕ್ಕೆ ಬಿಟ್ಟಿರೋದು. ಆದ್ರೆ ನಾನಿಲ್ಲಿ ಚಿಕ್ಕ ಮಕ್ಳು ಮತ್ತೆ ಮಧ್ಯ ವಯಸ್ಸಿನ ಮಕ್ಳು ಇರ್ತಾರಲ್ಲ, ಅವ್ರನ್ನ ಹೆಂಗೇಜ್ ಇಡೋದು ಅಂತಂದ್ರೆ, ನಾವು ಏನನ್ನ ಮಾಡ್ಬಾರ್ದು, ಏನನ್ನ ಮಾಡ್ಬೇಕು. ಮೊದ್ಲಿಗೆ ಯಾರಿಗೆಲ್ಲ ಅಜ್ಜಿ ಮನೆ ಇದೆ ಅಥವಾ ಸಂಬಂಧಿಕರ ಮನೆ ಇದೆ, ಊರಿಗೆ ಹೋಗುವಂತ ಚಾನ್ಸ್ ಇರುತ್ತೆ. ಅಂದ್ರೆ ಸ್ಥಿತಿಯಲ್ಲಿದ್ದು ಅವ್ರ ಹಳ್ಳಿ ಅಥವಾ ಊರಿಗೆ ಹೋಗುವಂತ ಅಪರ್ಚುನಿಟಿ ಸಿಕ್ಕರೆ ದಯವಿಟ್ಟು ಮೊದ್ಲು ಹೋಗಿ. ಎಷ್ಟು ದಿನ ಸಾಧ್ಯನೋ ಅಷ್ಟು ದಿನ ನೀವು ಬಿಡು ಮಾಡ್ಕೊಳ್ಳಿ, ಮಕ್ಕಳನ್ನ ಕರ್ಕೊಂಡು ಹೋಗಿ. ಅಲ್ಲಿ ಅವರು ಅಜ್ಜಿ ಪ್ರೀತಿ ಅಥವಾ ರಿಲೇಷನ್ಸ್, ಅಲ್ಲಿನ ಪರಿಸರ, ಆ ಒಂದು ಹಸು ಕರುಗಳು, ಹಾಗೆ ಅಲ್ಲಿ ನಟ್ಟಂತ ಗಿಡಗಳು, ಪಾಠದಲ್ಲಿ ಏನ್ ಕಲ್ತಿರ್ತಾರೋ ಅದೆಲ್ಲ ಅವ್ರಿಗೆ ಕಾಣ ಸಿಗತ್ತೆ. ಅವಾಗ ಇದು ಪ್ರಾಕ್ಟಿಕಲ್, ಅಲ್ಲಿ ಥಿಯರಿನ ಹೇಗ್ ನೋಡ್ಕೊಂಬಂದ್ ಥಿಯರಿಯಲ್ಲಿ ಓದಿರ್ತಾರೆ, ಇಲ್ಲಿ ಪ್ರಾಕ್ಟಿಕಲ್ ಅನುಭವ ಆಗತ್ತೆ. ಅವ್ರು ಸಖತ್ ಎಂಜಾಯ್ ಮಾಡ್ತಾರೆ. ಅಜ್ಜಿಯ ಮಾಡ್ಕೊಟ್ಟ ಊಟ ತಿನ್ಲಿ, ಅವ್ರ ಪ್ರೀತಿಯನ್ನ ಪಡೀಲಿ. ಸೊ ಮಿಸ್ ಮಾಡ್ಬೇಡಿ, ದಯವಿಟ್ಟು ಊರಿಗೆ ಹೋಗುವಂತ ಚಾನ್ಸ್ ಇದ್ರೆ ಕರ್ಕೊಂಡು ಹೋಗಿ. ಬಟ್ ಅಲ್ಲಿ ಹೋಗಿನೂ ನೀನು ಟ್ಯೂಷನ್ ಹೋಗು ಅಥವಾ ನಾನ್ ಹೇಳಿದೆ ಕಲಿ ಅಂತ ಮತ್ತೆ ಪ್ರೆಷರ್ ಹಾಕ್ಬೇಡಿ. ಅನುಭವ ಕೂಡ ಒಂದು ಕಲಿಕೆನೆ. ಕೇವಲ ಬರ್ದು ಓದೋದು ಮಾತ್ರ ಕಲಿಕೆ ಅಲ್ಲ, ಅನುಭವ ಆಗುತ್ತಲ್ಲ, ಆ ವಿದ್ಯಾರ್ಥಿ, ಆ ಮಗು ತನ್ನ ಅನುಭವಕ್ಕೆಲ್ಲವನ್ನು ಪಡ್ಕೊಳತ್ತಲ್ಲ, ಅದು ಒಂದು ಕಲಿಕೆ. ಈಗವಾಯ್ತು, ನಮ್ಗೆ ಅಜ್ಜಿ ಮನೆ ಹೋಗೋ ಚಾನ್ಸಸ್ ಇಲ್ಲ, ಏನ್ ಮಾಡ್ಬಹುದು ಅಂದ್ರೆ, ನೀವು ಮನೇಲಿರುವವರು ಮೊದ್ಲು ಮಕ್ಕಳಿಗೆ ಒಂದಿಷ್ಟು ಪರಿಪಾಠವನ್ನ ಕಲಿಸಿ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಬರ್ತೀನಿ. ಫಸ್ಟ್ 1, ಬೇಗ ಎಬ್ಬಿಸುವ ಒಂದು ಕೆಲಸವನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಬೇಗ ಎಬ್ಬಿಸುವ ಕೆಲಸ ಅಂತಂದ್ರೆ, ಇಷ್ಟು ದಿನ ಮಗು 7 ಗಂಟೆಗೆ ಹೇಳ್ತಿದೆ ಅಂದ್ರೆ, ರಜಾ ಟೈಮ್ ಬೆಸ್ಟ್ ಟೈಮ್. ಆ ಟೈಮಲ್ಲಿ ನೀವು ಹೇಳಿ, ಒಂದ್ 5:15 6 ಗಂಟೆ ಒಳಗೆ ಎಬ್ಬಿಸುವ ಪ್ರಯತ್ನ ಮಾಡಿದ್ರೆ, ನೀವು ಎದ್ದು ನಿಮ್ಮ ಮನೆ ಕೆಲಸಗಳನ್ನ ಮಾಡ್ಕೊಳ್ಳಿ. ನಿಧಾನವಾಗಿ ಮಕ್ಕಳನ್ನು ಎಬ್ಬಿಸುವ ಕೆಲಸ ಮಾಡಿ. ಕೇಳ್ಬೋದು, ಎದ್ದು ಏನ್ ಮಾಡ್ತಾರೆ ಮೇಡಮ್, ಅವ್ರು ಹೇಳೋದಿಲ್ಲ, ನಾವ್ ಹೇಳಿದ ತಕ್ಷಣ ಅವ್ರು ಎದ್ದು ಕೂತ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಿಯರ್ ಬೈ ಎಲ್ಲಾದ್ರೂ ಯೋಗ ಕ್ಲಾಸ್ ಇದ್ರೆ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ 6 ಗಂಟೆಗೆ. ನಾನು ಅದನ್ನೇ ಮಾಡಿರೋದು. ನನ್ನ ಮಗಳನ್ನ ನಾನು ಬೆಳಿಗ್ಗೆ ಎಬ್ಬಿಸ್ಬೇಕು ಅಂದ್ರೆ ಎದ್ದು ಅಷ್ಟು ಬೇಗ ಯಾಕೆ ಹೇಳ್ಬೇಕು, 5:30ಗೆ ಯಾಕೆ ಹೇಳ್ಬೇಕು ಅನ್ನೋದು ಬರುತ್ತೆ. ಹಾಗಾಗಿ ನಾನು ಏನ್ ಮಾಡಿದೆ, 6 o'clock ಒಂದು ಯೋಗ. ನನ್ಗೆ ಯೋಗ ಅದ್ರಲ್ಲಿ ತುಂಬಾ ಬೇಗ ಎಬ್ಬಿಸ್ಬೇಕು ಅಂತ ಹೇಳಿ ಯೋಗ ಸೇರಿಸಿದ್ದಲ್ಲ, ನನ್ಗೆ ಯೋಗ ಬೇಕಿತ್ತು. ಮೆಂಟಲಿ ಅಂಡ್ ಫಿಸಿಕಲಿ, ನಾವು ಎಮೋಷನಲಿ ಫಿಟ್ ಆಗೋದಕ್ಕೆ ಯೋಗ ಬೇಕು. ಸೊ ಹಾಗಾಗಿ ಅವಳನ್ನ ಸುಮಾರು ಟೈಮ್ ಇಂದ ನಾನು ಯೋಗ ಕಳಿಸ್ತಿದ್ದೀನಿ. ಆ ಯೋಗಕ್ಕೆ ಕಳಿಸಿದ್ಮೇಲೆ ಅವಳ ಬಿಹೇವಿಯರ್ ತುಂಬಾ ಚೇಂಜ್ ಆಗಿದೆ. ಕೂಲ್ ಆಗಿರ್ತಾಳೆ. ತುಂಬಾ ಬದಲಾವಣೆ, ಒಳ್ಳೆಯ ಬದಲಾವಣೆಗಳನ್ನ ಕಾಣ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಹತ್ತಿರದಲ್ಲಿ ಯೋಗ ಕೇಂದ್ರ ಇದ್ರೆ ಯಾವ್ದಾದ್ರು, ಅದು ಯಾರ್ಯಾರಿಗೂ ಕರ್ಕೊಂಡು ಹೋಗಿ ಸೇರಿಸ್ಬೇಡಿ. ಅದಕ್ಕೂ ತಿಳಿದಂತಹ ಶಿಕ್ಷಕರೇ ಬೇಕು. ಸುಮ್ಮನೆ ಯಾರೋ ನಾನು ಯೋಗ ಕಲಿಸ್ತೀನಿ ಅಂತ ಹೇಳಿದ್ರೆ ಕಳಿಸಿದ್ರೆ ಅದು ಅಪಾಯ ಜಾಸ್ತಿ. ಅದನ್ನ ನೆನ್ಪಿಟ್ಕೊಳ್ಳಿ. ಇಂಥ ಕ್ಲಾಸಸ್ ಸೇರಿಸಿದಾಗ ಅವ್ರು ಆಟೋಮೆಟಿಕ್ ಹೇಳಲೇಬೇಕಾಗತ್ತೆ. ಹಾಗಾಗಿ ಆ ಕ್ಲಾಸ್ ಅನ್ನ ಅವ್ರು ಬೇಗ ಎಬ್ಬಿಸುವ ಒಂದು ಪ್ರಯತ್ನ ಮಾಡಿ. ಫಸ್ಟ್ 1. ಸೆಕೆಂಡ್ 1, ಟೈಮ್ ಮ್ಯಾನೇಜ್ಮೆಂಟ್. ಅವ್ರಿಗೆ 2 ತಿಂಗಳು ಅದನ್ನ ಕಲಿಸಿ. ಎಕ್ಸಾಮ್ ಬಂದಾಗ ಓದು ಅಂದ್ರೆ ಓದೋದಕ್ಕಾಗಲ್ಲ. ಟೈಮ್ ಹಾಕೊಡಿ. ನೀನ್ ಇಷ್ಟೊತ್ತಿಗೆ ಎದ್ದಿದ್ಯಾ, ಇಷ್ಟೊತ್ತಿಗೆ ಈ ಕೆಲಸ ಮುಗಿಸ್ತೀಯಾ,
ಹೀಗೆ ನಿಮ್ಗೆ ಒಂದು ಟೈಮ್ ಟೇಬಲ್ ಮ್ಯಾನೇಜ್ ಮಾಡಿ. ಹಾಗೆ ನಿಮ್ಮ ಕೆಲಸದಲ್ಲಿ ಅವರನ್ನ ತೊಡಗಿಸ್ಕೊಳ್ಳಿ. ನೀವೀಗ ಅಡ್ಗೆ ಮಾಡ್ತಾ ಇರ್ತೀರಾ, ತರಕಾರಿ ಹಚ್ಚೋದಾಗಿರ್ಬಹುದು, ಪಾತ್ರೆ ತೊಳೆಯೋದಾಗಿರ್ಬಹುದು, ಚಿಕ್ಕ ಪುಟ್ಟ ಕೆಲಸಗಳನ್ನ ಅವ್ರ ಹತ್ರ ಮಾಡಿಸಿ. ಅದ್ರಲ್ಲಿ ಭೇದ ಭಾವ ಮಾಡೋ ಹಾಗಿಲ್ಲ. ಗಂಡ್ ಮಕ್ಳಿಗೊಂದ್ ನ್ಯಾಯ, ಹೆಣ್ಮಕ್ಳಿಗೊಂದ್ ನ್ಯಾಯ ಇಲ್ಲ, ಇಬ್ರುನು ಎಪ್ಸಿ. ಗಂಡು ಮಗು ಅಲ್ವಾ ಮಲ್ಕೊಳ್ಳಿ ಅನ್ನೋ ಮಾತು ಇವಾಗಿಲ್ಲ. ಆಯ್ತಾ? ಇಬ್ರು ಎಪ್ಸಿ, ಇಬ್ರಿಗೂ ಸಮಾನ ಕೆಲಸವನ್ನ ಹಂಚಿ. 2 ಮಕ್ಳಿದ್ರೆ, ಒಬ್ರಿದ್ರಂತೂ ಕಾಂಪಿಟೇಷನ್ ಇಲ್ಲ. ಓಕೆ, ಆಯ್ತು, ಕೆಲ್ಸ ಹಚ್ಚಿದ್ದಾಯ್ತು. ಹಾಗಂತ ಮ್ಯಾಜಿಕ್ ಆಗಲ್ಲ. ಇಷ್ಟು ದಿನ ಏನೋ ಕೆಲಸ ಮಾಡಿದ ಮಕ್ಳು ಎದ್ದೋ ಬಿದ್ದೋ ಬಂದ್ ಮಾಡ್ಕೊಡೋದಿಲ್ಲ. ನಿಮ್ಗೂ ಪೇಶನ್ಸ್ ಇರ್ಲಿ. ಸ್ವಲ್ಪ ಸ್ವಲ್ಪ ಒಂದೇ ದಿನ ಕೆಲಸ ಕೊಟ್ರೆ ಎದ್ದೋ ಬಿದ್ದೋ ಹೋಗ್ತಾರೆ. ಓಕೆ, ಆಮೇಲೆ ಅವರ ಬಾತ್ರೂಮ್, ಅವರ ರೂಮ್ ಅನ್ನ ಸ್ವಚ್ಛವಾಗಿಡೋದು, ಮನೆನ ಸ್ವಚ್ಛವಾಗಿಡೋದು, ಅದನ್ನ 2 months ಅಲ್ಲಿ ಹೇಳ್ಕೊಡಿ. ದಿನ ಇಡೀ ಅಲ್ಲ, ನಿಮಿಷ, ಡೈಲಿ 2 months ಅವ್ರಿಗೆ ಹೇಳ್ಕೊಟ್ರೆ ಅವರು 2 months ಮುಗಿಯೋದ್ರೊಳಗೆ ಒಂದು ಕಲಿಕೆಯನ್ನ ಕಲಿತಾರೆ. ಇದೆಲ್ಲವೂ ನಾವು ಮಾಡಿಸ್ಬೇಕು. ಟಿವಿ, ಮೊಬೈಲ್ ಅದರಿಂದ ಆದಷ್ಟು ದೂರ ಇಡೋ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ಬೆಳಿಗ್ಗೆ ಲೇಟ್ ಆಗಿ ಹೇಳ್ತಾರೆ, ಚೆನ್ನಾಗಿ ಮಾಡ್ಕೊಟ್ಟು ತಿಂತಾರೆ, ಟಿವಿ ಮುಂದ್ ಕೂರ್ತಾರೆ, ಮೊಬೈಲ್ ಹಿಡ್ಕೊಂತಾರೆ. ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗೆ 1-2 kg ಕೂತ್ಕೊಂಡ್ಬಿಡ್ತಾರೆ. ಏನ್ ಬಂತು ರಜಾ ಕೊಟ್ಟು? ರಜಾ ಮಜಾ ಅನ್ಸಲ್ಲ, ರಜಾ ವ್ಯಾಧಿ ತರಿಸುತ್ತೆ. ಓಕೆ, ಹುಷಾರಾಗಿರಿ. ಅದನ್ನ ದೂರ ಇಡ್ಬೇಕು ಅಂದ್ರೆ ಹೇಳ್ತೀನಿ ಮುಂದೆ ಏನ್ ಮಾಡಬಹುದು ಅಂತ. ಇದೆಲ್ಲ ಮಾಮೂಲಿ ಬೆಳಿಗ್ಗೆ ಎದ್ದು ಮಾಡುವಂತ ಕೆಲಸಗಳು. ಹಾಗೆ ಆಯ್ತು, ಬೆಳಿಗ್ಗೆ ಎಬ್ಸಿದ್ದಾಯ್ತು, ಅವ್ರಿಗೆ ಟೈಮ್ ಟೇಬಲ್ ಹಾಕೊಟ್ಟಿದ್ದಾಯ್ತು, ಹಾಗೆ ನಿಮ್ಮ ಕೆಲ್ಸದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದಾಯ್ತು. ಈಗ ಹೊಸ ಹೊಸ ಪ್ರಯೋಗಗಳನ್ನ ಮಾಡೋಣ. ಏನೆಲ್ಲ ಮಾಡಬಹುದು ಅಂತ ನೋಡೋಣವಾ? ಮೊದ್ಲಿಗೆ ಮಕ್ಳಿಗೆ ಇಂಟ್ರೆಸ್ಟ್ ಇದ್ರೆ ಯಾವ್ದಾದ್ರು ಒಂದು ಕ್ಷೇತ್ರ ಇರುತ್ತೆ ಅವ್ರದ್ದು, ಹಾಡ್ತಾರೆ ಅಥವಾ ಕುಣಿತಾರೆ ಅಥವಾ ಬ್ಯಾಡ್ಮಿಂಟನ್ ಅಲ್ಲಿ ಯಾವ್ದಾದ್ರು ಅವ್ರು ಇಷ್ಟ ಪಡ್ತಾರೆ ಅಂದ್ರೆ 2 months ಆ ಕ್ಲಾಸಿಗೆ ಸೇರಿಸ್ಬಿಡಿ, ತೊಂದ್ರೆ ಇಲ್ಲ. ಇಡೀ ದಿನ ಅವ್ರನ್ನ ಈ ಕೆಲ್ಸಗಳನ್ನೇ ಮಾಡಿಸಿ ಕೂರ್ಸೋದು ಖಂಡಿತ ಆಗೋದಿಲ್ಲ. ಹೇಳ್ದಷ್ಟು ಈಸಿ ಅಲ್ಲ ಅದು. ಏನ್ ಮಾಡಿ, ಸ್ವಿಮ್ಮಿಂಗ್ ಕಲಿತಾನ, 2 months ಸ್ವಿಮ್ಮಿಂಗ್ ಕಲಿಸಿ. ಇಲ್ಲ ಬ್ಯಾಡ್ಮಿಂಟನ್, ಯಾವ್ದಾದ್ರು ಮ್ಯೂಸಿಕ್ ಕ್ಲಾಸ್, 2 months ಭಜನೆ ಕ್ಲಾಸ್ ಆಗಿರ್ಬೋದು. ಈ ಕ್ಲಾಸಿಗೆಲ್ಲ ಸೇರಿಸಿದ್ರೆ ಅವ್ರಿಗೊಂದು ಹಾಫ್ ಡೇ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮಿಕ್ಕದ ಅರ್ಧ ದಿನವನ್ನ ಹೇಗ್ ಕಳೆಯೋದಂತ ಕೂಡ ಹೇಳ್ಕೊಡ್ತೀನಿ. ಓಕೆ, ಇದು ಕ್ಲಾಸ್ ವಿಷಯ ಆಯ್ತು. ಹಾಗನ್ಬಿಟ್ಟು ಟ್ಯೂಷನ್ ಮಾತ್ರ ಸೇರಿಸ್ಬೇಡಿ ಪ್ಲೀಸ್, ದಯವಿಟ್ಟು. ಮತ್ತ ಅಲ್ಲಿ ಓದಿ ಅಯ್ಯೋ ನಮ್ ಮಗು ಈಗ 4th ಓದ್ತಾ ಇದ್ರೆ 5th ಟ್ಯೂಷನ್ ತಗೊಂತೀರಾ ಮೇಡಮ್ ಅಂತ ಕೇಳೋರು ತುಂಬಾ ಜನ ಇರ್ತಾರೆ. ದಯವಿಟ್ಟು ಟ್ಯೂಷನ್ ಸಹವಾಸಕ್ಕೆ ಹೋಗ್ಬೇಡಿ, ಮತ್ತದು ಬೋರ್ ಹೊಡೆಯುತ್ತೆ. ಮತ್ತೆ ಮಾರ್ಕ್ಸ್ ಕಡಿಮೆನೆ ಬರುತ್ತೆ, ಖಂಡಿತ ಜಾಸ್ತಿ ಬರೋದಿಲ್ಲ. ನಾನೇ ಬೇಕಾದ್ರೆ ಇದಕ್ಕೆ ಸಾಕ್ಷಿ. ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಬೇಡವೇ ಬೇಡ. ಓಕೆ, ಇದೆಲ್ಲವೂ ಆಯ್ತು. ಈಗ ಇಂಡೋರ್ ಗೇಮ್ ಅಂತ ಇರುತ್ತೆ, ಔಟ್ಡೋರ್ ಗೇಮ್ ಅಂತ ಇರುತ್ತೆ. ಒಳಗಡೆನೆ ಆಟ ಆಡುವಂತ ಆಟಗಳ ಒಂದು ಪಟ್ಟಿ ಮಾಡಿ. ಫಾರ್ ಎಕ್ಸಾಂಪಲ್ ಚೆಸ್ ಆಡ್ಬಹುದು, ಲೂಡೋ ಆಡ್ಬಹುದು, ಮತ್ತೆ ಚೀಟಿ ಆಡ್ತಾರೆ ಮಕ್ಕಳು, ಅದನ್ನ ಸೆಟ್ ಅಂತ ಹೇಳಿ. ಮತ್ತೆ ಮೆಮೊರಿಗೆ ಸಂಬಂಧಪಟ್ಟಂತ ಆಟಗಳಿದೆ, ಸಿಕ್ಕಾಪಟ್ಟೆ ಆಟಗಳಿದೆ. ನಾನಂತೂ ತುಂಬಾ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ಮಾಡ್ತಾ ಇರ್ತೀನಿ. ಮಕ್ಳಿಗೆ ಚರ್ಚಾ ಯಾವ್ದೋ ಒಂದ್ ವಿಷಯ ಕೊಟ್ಬಿಟ್ಟು ಒಂದ್ ಸ್ವಲ್ಪ ರೋಡಲ್ಲಿ ನಿಮ್ ಅಕ್ಕಪಕ್ಕ 4-5 ಮಕ್ಳು, ರೋಡಲ್ಲಂತೂ ಮಕ್ಳು ಇದ್ದೇ ಇರ್ತಾರೆ. ಸೊ ಎಲ್ಲಾ ಮಕ್ಳನ್ನ ಸ್ವಲ್ಪ ಕೂಡ ಹಾಕೋ ಕರ್ಕೊಂಡ್ ಬನ್ನಿ. ಒಬ್ರೊಬ್ರು ಒಂದೊಂದ್ ದಿವ್ಸ ಅಮ್ಮಂದ್ರು ಸ್ವಲ್ಪ ಸರ್ಕಸ್ ಮಾಡಿ, 4 ದಿವಸ ನೀವು ನಿಮ್ ಮನೆಯಲ್ಲಿ, ಇನ್ನೊಂದ್ 2 ದಿವಸ ಅವ್ರ ಮನೆಯಲ್ಲಿ, ಒಂದ್ 4-5 ಮಕ್ಳನ್ನ ಸೇರ್ಸ್ಕೊಂಡು ಚಿಕ್ಕದಾಗಿ ಕಾಂಪಿಟೇಷನ್ ಇಡೋದು, ಹಾಡ್ಸೋದು, ಗೇಮ್ ಆಡ್ಸೋದು ಮಾಡಿದಾಗ ಮಕ್ಳು ಸಖತ್ ಎಂಜಾಯ್ ಮಾಡ್ತಾರೆ. ಈ ಪ್ಲಾನ್ಸ್ ಎಲ್ಲ ಮಾಡಿ ನೋಡಿ, ಆಯ್ತಾ? ಇದು ಒಂಥರ ಆಯ್ತು. ಹಾಗೆ ರಂಗೋಲಿ ಕಲ್ಸಿ, ಮೆಹಂದಿ ಕಲ್ಸ್ಬೋದು. ಹುಡುಗ ಹುಡುಗಿ ಅಂತ ಭೇದ ಭಾವ ಇಲ್ಲ ಇದ್ರಲ್ಲಿ. ಹುಡುಗ ಕೂಡ ರಂಗೋಲಿ ಕಲಿಬಹುದು, ಅದರಿಂದ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಇಲ್ಲಿ ಯಾವ ಕೆಲ್ಸವೂ ಯಾರಿಗೂ ಸೀಮಿತ ಇಲ್ಲ, ಎಲ್ಲ ಕೆಲಸವನ್ನ ಮಾಡಬಹುದು. ಓಕೆ, ಅದಾಯ್ತಾ? ಆಮೇಲೆ ಇಂಡೋರ್ ಗೇಮ್ ಆಯ್ತು. ಔಟ್ಡೋರ್ ಗೇಮ್ ಕೂಡ ಹಾಗೇನೆ. ಸಂಜೆ ಹೊತ್ತು ಅವ್ರನ್ನ ಪಾರ್ಕಿಗೆ ಕರ್ಕೊಂಡು ಹೋಗಿ, ಹಾಗೆ ಬ್ಯಾಡ್ಮಿಂಟನ್ ಆಡ್ತಾರ, ಕ್ರಿಕೆಟ್ ಆಡ್ತಾರ. ಹೆಣ್ಮಕ್ಳಿಗೆ ಯಾವ ಇಷ್ಟನೋ ಅದನ್ನ ಬಿಡಿ. ಜೊತೆಗೆ ಹೊಸ ಭಾಷೆ ಏನಾದ್ರು ಒಂದು 2 months ಅಲ್ಲಿ ಕಲಿತಾರಂದ್ರೆ ಕಲ್ಸ್ಕೊಡಿ. ಅದು ನಿಮ್ಗೆ ಅನ್ಕೋ 2 ಭಾಷೆಯಲ್ಲಿ ಭಾಷೆ ಕಲಿಬಹುದು ಅಂತ ಇಲ್ಲ, ಬೇಸಿಕ್ ಕಲಿಬಹುದು. ಕಂಪ್ಯೂಟರ್ ಕಲಿಸಬಹುದು, ಕಂಪ್ಯೂಟರ್ ಅಲ್ಲಿ ಟೈಪಿಂಗ್ ಕಲಿಸಬಹುದು. ಏನಾದ್ರು ಕೋಡಿಂಗ್ ಬಗ್ಗೆ ಏನಾದ್ರು ಸ್ವಲ್ಪ ಗೊತ್ತಿದ್ರೆ ಅದನ್ನ ಕಲಿಸಬಹುದು. ಆನ್ಲೈನ್ ಅಲ್ಲೇ ಹೇಳ್ಕೊಡುವಂತಹ ಯಾವ್ದಾದ್ರು ಸಂಬಂಧಪಟ್ಟಂಗ, ಅದು ಇಡೀ ದಿನ ಅಲ್ಲ, 1 hour ಆತರ ಎಂಗೇಜ್ ಮಾಡಬಹುದು. ಇವೆಲ್ಲವೂ ಮಕ್ಕಳನ್ನ ಎಂಗೇಜ್ ಮಾಡುವ ಒಂದು ಪರಿ. ಚಿಕ್ಕ ಮಕ್ಳನ್ನ ಹೆಂಗ್ ಎಂಗೇಜ್ ಮಾಡೋದು ಅಂತ ಡೌಟ್ ಬರ್ತಿದ್ರೆ, ಚಿಕ್ಕ ಮಕ್ಳಿಗೆ ಕೂಡ ಹಂಗೆ ಡ್ರಾಯಿಂಗ್ ಇದೆ, ಪೇಂಟಿಂಗ್ ಇದೆ, ಕ್ರಾಫ್ಟ್. ಇನ್ನೊಂದ್ ಹೇಳ, ಇದು ಚಿಕ್ಕ ಮಕ್ಳು ದೊಡ್ಡ ಮಕ್ಳು ಅಂತಿಲ್ಲ, ಬಿಸಾಕುವಂತದ್ದು, ಯೂಸ್ ಮಾಡಿ ಥ್ರೋ ಮಾಡ್ತೀವಲ್ಲ ಅಂತ ಐಟಮ್ ಇಂದ ಕೂಡ ನಾವು ಅದ್ಭುತವಾದ ಕಲಾಕೃತಿಗಳು ರಚಿಸಬಹುದು. ಅದನ್ನ ಯೂಟ್ಯೂಬ್ ಅಲ್ಲಿ ಹುಡುಕಿ ಮಕ್ಳ ಮುಂದೆ ಇಡಿ, ಅವ್ರಿಗೆ ಐಡಿಯಾ, ಅದಕ್ಕೆ ತಾವೊಂದಿಷ್ಟು ಐಡಿಯಾ ಸೇರಿಸಿ ಮಾಡ್ತಾರೆ. ಇದನ್ನ ನೋಡಿ ಮಾಡಿ, ಆಯ್ತಾ?
ಬಿಸಾಕೋದು. ಎಕ್ಸಾಂಪಲ್, ಈಗ ಪಿಸ್ತಾ ಇದೆ, ಎಲ್ಲರೂ ತಿನ್ನಕ್ ಆದ್ರೆ, ಈ ಪಿಸ್ತಾನೆ ಎಲ್ಲರ ಮನೇಲಿ ಇರಲ್ಲ, ಸಾರಿ, ಇದ್ರೆ ನೀವು ತಿಂದು ಬಿಸಾಕುವ ಟೈಮಲ್ಲಿ ಅದಕ್ಕೆ ಕಲರಿಂಗ್ ಮಾಡಿ ಒಂದ್ ಹೊಸ ಅಂದ್ರೆ ಟ್ರೈನ್ ಬಿಡಿಸಬಹುದು, ಏನೇನೋ ಮಾಡ್ಬೋದು. ಯಾಕಂದ್ರೆ ನನ್ ಮಗಳು ಅವನ್ನೆಲ್ಲ ಮಾಡ್ತಾ ಇರ್ತಾಳೆ. ಸೊ ಹಾಗಾಗಿ ಹೇಳಿದ್ದು, ಸ್ಟ್ರಾದಿಂದ ಮಾಡ್ಬೋದು, ಪೇಪರ್ ಇಂದ, ವಾಲ್ ಕ್ಲಾಕ್, ಏನೇನೋ ಮಾಡ್ತಾಳೆ. ಸೊ ಹಾಗಾಗಿ ಅಂತವನ್ನೆಲ್ಲ, ಅದು ಅರ್ಧರ್ಧ ದಿನ ಹೋಗೇ ಬಿಡುತ್ತೆ, ಅವ್ರಿಗೆ ಖುಷಿನೂ ಕೊಡುತ್ತೆ. ಅದನ್ನ ನಿಮ್ಮ ಫ್ರೆಂಡ್ಸ್ ತೋರಿಸಿ, ಇಷ್ಟೆಲ್ಲ ಮಾಡಿದಾಳೆ ನನ್ ಮಗಳು ನೋಡಿದಂತ ಬೆನ್ ತಟ್ಟಿ, ಇದು ಮಕ್ಳಿಗೆ ಖುಷಿ ಕೊಡುತ್ತೆ. ಓಕೆ, ನೆಕ್ಸ್ಟ್ ಇನ್ನೇನ್ ಮಾಡಬಹುದು? ಓಕೆ, ನೆರೆಹೊರೆಯವ್ರ ಜೊತೆ ಸ್ವಲ್ಪ ಕ್ಲೋಸ್ ಆಗಿರೋದನ್ನ ಕಲ್ಸ್ಕೊಡಿ. ಮಕ್ಳು, ಇವಾಗಿನ ಮಕ್ಳು ಮಾತಾಡೋದಿಲ್ಲ, ಗುಮ್ಮನ್ ತರ ಇರ್ತಾರೆ. ಹೇಗ್ ಹೋಗೋದು, ನೀವು ಕರ್ಕೊಂಡು ಹೋಗೋದು, ಅವ್ರ ಮಕ್ಳು ನಿಮ್ ಮನೆಗ್ ಬರೋದು, ಒಂದ್ ಸ್ವಲ್ಪ ತಿಂಡಿ ಗಿಂಡಿ ಕೊಡೋದು, ಪ್ರೀತಿ ವಿಶ್ವಾಸ ತೋರಿಸಿ. ಹಾಗೆ ಸಾಧ್ಯವಾದ್ರೆ ಟ್ರಿಪ್ ಹೋಗ್ತೀರಾ, ಗೊತ್ತು, ಟ್ರಿಪ್ ಎಲ್ರು ಹೋಗ್ತೀರಿ. ಹೋದಾಗ ಮಕ್ಕಳನ್ನ ನೀರಿನ ಅರಿವನ್ನ ಮೊದ್ಲೇ ಮೂಡಿಸಿ. ಸಮುದ್ರ ನೋಡ್ರೆ ಸಾಕು, ತಾಯಂದ್ರು ಪೋಷಕ ಎಲ್ಲ ಹೋಗಿ ನೀರಿಗೆ ಬಿದ್ರೆ ಅವ್ರಿಗೆ ಒಂಥರ ಆ ಥ್ರಿಲ್ ಅಲ್ಲಿ ಮುಳುಗ್ ಹೋಗ್ಬಿಡ್ತಾರೆ. ಎಚ್ಚರ ವಹಿಸೋದನ್ನ ಮೊದ್ಲಿ ನೀವು ಕಲ್ತ್ಕೊಂಡು ಮಕ್ಳಿಗೆ ಕಲ್ತಿ. ಎಮೋಷನಲ್ ಕಂಟ್ರೋಲ್, ನೀರ್ ನೋಡಿದಾಗ ಎಮೋಷನಲ್ ಆಗ್ಬಿಡ್ತೀವಿ, ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ, ಬೇಡ. ಅದನ್ನೆಲ್ಲ ನೀವು ಮೊದ್ಲೇ ಹೋಗೋಕ್ ಮುಂಚೆ ಅವ್ರಿಗೊಂದು ಅದರ ಪರಿಚಯನ ಮಾಡಿಸಿ ನೀರಿಗೆ ಇಳಿಸಿ. ಟ್ರೆಕ್ಕಿಂಗ್ ಆಗಿರ್ಬೋದು, ನಿಮ್ಮ ಜಾಗ್ರತೆಯಲ್ಲಿ ಇರಿ. ಹಾಗೆ ಮಕ್ಳಿಗೆ ಕೂಡ ಅದನ್ನ ಕಲ್ಸಿ. ಹಾಗೆ ಟ್ರಿಪ್ ಹೋಗ್ತೀರಾ, ಟ್ರಿಪ್ ಹೋಗೋದ್ ಗೊತ್ತಲ್ಲ, ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗ್ತೀವಿ, ತುಂಬಾ ಪ್ಲೇಸ್ಗೆ ಹೋಗ್ತೀವಿ, ತಾರಾಲಯಗಳಿರ್ತವೆ, ಸೈನ್ಸ್ ಬಗ್ಗೆ ಇರೋದು, ಇವೆಲ್ಲ ಆಯ್ತು. ಮಕ್ಳು ಪಾಠದಲ್ಲಿ ಓದಿರೋದು ಅಲ್ಲೂ ಕೂಡ ಅವ್ರು ನೋಡೋದಕ್ಕಾಯ್ತು. ಇದಾಯ್ತು. ಇನ್ನೆಲ್ಲಿ ಹೋಗ್ಬೋದು ಅಂದ್ರೆ, ಒಂದು ಅನಾಥಾಶ್ರಮ ಅಂತ ಒಂದು ಹುಡುಕಿ ಅಲ್ಲೂ ಕೂಡ ಕರ್ಕೊಂಡು ಹೋಗಿ. ಯಾಕಂದ್ರೆ ಮಕ್ಳಿಗೆ ಯಾವಾಗ್ಲೂ ಅನ್ಕೊಂತಿರ್ತಾರೆ, ನನ್ಗೆ ಅಮ್ಮ ಬೈತಾರೆ, ಅಪ್ಪ ಬೈತಾರೆ, ಹಾಗೆ ಹೀಗೆ, ನನ್ ಮಾತು ಯಾರು ಕೇಳಿಸ್ಕೊಳಲ್ಲ ಅಂತ. ಆದ್ರೆ ಅಪ್ಪ ಅಮ್ಮನೇ ಇಲ್ದೆ ತನ್ನ ಮಾತನ್ನ ಯಾರು ಕೇಳಿಸ್ಕೊಳ್ದಿರುವಂತ ಪರಿಸ್ಥಿತಿಯಲ್ಲಿರೋ ಮಕ್ಳು ಇದ್ದಾರೆ ಅನ್ನೋದ ಅರಿವು ಅವ್ರಿಗಾಗ್ಲಿ. ನಿಮ್ಮ ಕೈಯಿಂದ ಏನಾದ್ರೂ ಸಾಧ್ಯ ಆದ್ರೆ ಒಂದು ಸ್ವೀಟ್, ಏನು ಒಂದು 50 ರೂಪಾಯಿ 100 ರೂಪಾಯಿ ಖರ್ಚು ಮಾಡ್ಕೊಂಡು ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಆದಷ್ಟು ಅವ್ರಿಗೆ ನಿಮ್ಮ ಮಕ್ಕಳ ಮೂಲಕ ಹಂಚಿ. ಫೈನಲಿ ಹೇಳ್ಬೇಕು ಅಂತಂದ್ರೆ, ಸಾವಿರಾರು ರೂಪಾಯಿ ಕೊಟ್ಟು ಸಮ್ಮರ್ ಕ್ಯಾಂಪಿಗೆ ಸೇರ್ಸಿದ್ರೇನೆ ನಮ್ಮ ಮಕ್ಕಳು ಕಲಿತಾರೆ, ಅಲ್ಲೇನೆ ಮಕ್ಕಳ ಎಂಜಾಯ್ ಮಾಡ್ತಾರೆ ಅನ್ನೋದು ಏನೂ ಇಲ್ಲ. ಮಕ್ಳು ಮಣ್ಣಲ್ಲಿ ಆಟ ಆಡೋದ್ ಇಷ್ಟ, ಮಕ್ಳು ನೀರಲ್ಲಿ ಎಲಿಯೋದ್ ಇಷ್ಟ, ಮಕ್ಳಿಗೆ ಅಜ್ಜಾಜಿ ಜೊತೆ ಹಠ ಹೊಡೆಯೋದ್ ಇಷ್ಟ, ಮಕ್ಳಿಗೆ ಫ್ರೆಂಡ್ಸ್ ಜೊತೆ ಆಟ ಆಡೋದ್ ಇಷ್ಟ. ಸಾವಿರಾರು ಮಕ್ಳಿಗೆ ಆಸೆಗಳಿದೆ. ಸೊ ಅದು ಚೈಲ್ಡ್ಹುಡ್ ಅಲ್ಲಿ ಇರಬಾರುವಂತ ಬಾಲ್ಯದ ಆಸೆಗಳು. ಅದನ್ನ ನಾವು ಪೋಷಕರು ಅರ್ಥ ಮಾಡ್ಕೊಳ್ಳೋಣ. 2 ತಿಂಗಳು ರಜಾನ ನಮ್ಮ ಅಪ್ಪ ಅಮ್ಮ ಎಷ್ಟು ನನಗೆ ಖುಷಿ ಕೊಟ್ರಲ್ಲ ಅಂತ ಫೀಲ್ ಕೊಡೋಣ. ಮೊದ್ಲಿಗೆ ನಾವು ಅರ್ಥ ಮಾಡ್ಕೊಳ್ಳೋಣ, ಮಕ್ಳಿಗೆ ಏನ್ ಆಸಕ್ತಿ ಇದೆ, ಏನ್ ಆಸಕ್ತಿ ಇಲ್ಲ ಅನ್ನೋದನ್ನ. ಆಯ್ತಾ? ಓಕೆ, ತಲೆಯಿಂದ ತೆಗೆದುಹಾಕಿ. ಸಮ್ಮರ್ ಕ್ಯಾಂಪು ದುಡ್ಡು ಕೊಟ್ಟು ಅಲ್ಲೇನೋ ಕಲಿಸಿದ ತಕ್ಷಣ ನಮ್ಮ ಮಕ್ಳು ಖುಷಿಯಾಗಿರ್ತಾರೆ ಅನ್ನೋದು ಸುಳ್ಳು. ನಮ್ಮ ಬಲವಂತಕ್ಕೆ ಹೋಗ್ತಾ ಇರ್ತಾರೆ. ಕಲಿಕೆ ಬೇಕು, ಅನಿವಾರ್ಯ ಆಗಿದೆ. ಈಗ ವರ್ಕಿಂಗ್ ವುಮೆನ್ಸ್ಗೆ, ಪೋಷಕರಿಗೆ ಏನು ಮಾಡೋದಕ್ಕಾಗಲ್ಲ, ಊರ್ಗ್ ಹೋದಕ್ಕಾಗಲ್ಲ. ಸೊ ಅಂತವ್ರು ಪಾಪ ಹಾಕ್ಲೇಬೇಕು. ನನ್ ತಪ್ಪು ಅಂತ ಎಲ್ಲೂ ಹೇಳ್ತಿಲ್ಲ. ಸಮ್ಮರ್ ಕ್ಯಾಂಪ್ ಅಲ್ಲಿ ಕೂಡ ತುಂಬಾ ಜನ ಮಕ್ಳು ಏನೇನು ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊಂಡ್ ಬರ್ತಾರೆ. ಹಾಗಂತ ಎಲ್ರಿಗೂ ಹಾಕ್ಬೇಕು ಅಂತ ರೂಲ್ಸ್ ಇಲ್ಲ. ಅದನ್ನು ಕೆಲವರು ಕಂಪಲ್ಸರಿ ಮಾಡ್ಕೊಂಡ್ಬಿಡ್ತಿದ್ದಾರೆ ಪೋಷಕರು. ಅಯ್ಯೋ, ಅವ್ರ ಮನೆ ಮಕ್ಳು ಹಾಕಿದಾರಂತ, ಅಲ್ಲಿ ಏನೋ ಚೆನ್ನಾಗಿ ಕಲ್ತ್ಕೊಂಡ್ ಬಂದಿದಾರಂತ. ಖಂಡಿತ ಇಲ್ಲ. ನಿಮ್ಗೆ ಹೇಗ್ ಸಾಧ್ಯವೋ ಹಾಗೆ ನಿಮ್ ಮಕ್ಳನ್ನ 2 months ನೋಡ್ಕೊಳ್ಳಿ ಅಷ್ಟೇ. ಯಾರು ಕಂಪೇರ್ ಮಾಡೋದು ಬೇಕಾಗಲ್ಲ. ಆದ್ರೆ ಮೊದ್ಲೊಂದ್ ಟೈಮಲ್ಲಿ ನಮ್ಮ ಹಳ್ಳಿ ಕಡೆ ಊರಲ್ಲೆಲ್ಲ ಹೇಗಿತ್ತು ಅಂತಂದ್ರೆ, ಸಮ್ಮರ್ ಟೈಮಲ್ಲಿ ಪಾಪ ಬಡವ್ರ ಮಕ್ಳಿದ್ದಾಗ ಅವ್ರಿಗೆ ಎಜುಕೇಶನ್ ಹೆಲ್ಪ್ ಆಗ್ಲಿ ಅಂದ್ಬಿಟ್ಟು ಅವ್ರ ಏನ್ ಮಾಡ್ತಾ ಇದ್ರು, ಕೆಲ್ಸಗಳನ್ನ ಕಳಿಸ್ತಾ ಇದ್ರು. ಅಂದ್ರೆ ಮದ್ವೆ ಮನೆಯಲ್ಲಿ ಊಟ ಬಡಿಸೋದಾಗಿರ್ಬಹುದು, ಅಂಗಡಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡೋದಕ್ಕೆ ಸಣ್ಣ ಪುಟ್ಟ ಕೆಲ್ಸಗಳನ್ನ ಅವ್ರ ಫೀಸ್ಗೆ ಆಗ್ತಾ ಇತ್ತು. ಈ ತರ ಕಷ್ಟ ಪರಿಸ್ಥಿತಿಯಲ್ಲಿರೋ ಮಕ್ಳು ಕೂಡ ಇದ್ದಾರೆ. ಅವರು ಈಗ್ಲೂ ಕೂಡ ತಮ್ಮ ವಿದ್ಯಾಭ್ಯಾಸದ ಖರ್ಚನ್ನ, ಹಣವನ್ನ ಅವರೇ ದುಡ್ಕೊಂತಾ ಇದ್ದಾರೆ. ಅದು ಖುಷಿ ವಿಷಯ. ಆಯ್ತಾ? ಇದೆಲ್ಲವೂ ಅವರವರ ಕಷ್ಟಕ್ಕೆ ಆಗುವಂತ ಪರಿಗಳು. ಓಕೆ, ನಮ್ಮ ಮಕ್ಕಳ ರಜಾ, ಬೇಸಿಗೆ ರಜಾ ಈ ಸರಿ ತುಂಬಾ ಅದ್ಭುತವಾಗಿರಲಿ. ನೀವು ನನ್ಗೆ ಕಮೆಂಟ್ ಮಾಡಿ, ನಿಮ್ಮ ಮಕ್ಕಳನ್ನ ಈ ಸರಿ ರಜದಲ್ಲಿ ಅವ್ರನ್ನ ಹೇಗ್ ಖುಷಿಯಾಗಿಟ್ರಿ ಅನ್ನೋದು ನನಗೆ ನಿಜವಾಗ್ಲೂ ನನಗೆ ಕಮೆಂಟ್ ಬೇಕು. ನನ್ಗೆ ಯಾಕಂದ್ರೆ ಇದರಿಂದ ಒಬ್ರಿಗಾದ್ರೂ ಏನಾದ್ರು ಹೆಲ್ಪ್ ಆಗ್ಲಿ ಅಂತ, ಹಾಗಾಗಿ ವಿಡಿಯೋವನ್ನ ಮಾಡಿದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಧನ್ಯವಾದಗಳು. ನನ್ನ ಪ್ರೀತಿಯ ಮಕ್ಕಳೇ, ನಿಮ್ಗೆ ಈ ಬೇಸಿಗೆ ರಜಾ ತುಂಬಾ ಖುಷಿಯನ್ನು ತರ್ಲಿ ಅಂತ ಹಾರೈಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.